ಜಿಲ್ಲೆ ಹೂವಿನಹಡಗಲಿ ತಾಲೂಕು ಉತ್ತಂಗಿ ಗ್ರಾಮದಲ್ಲಿ ರಸ್ತೆ ದುರಸ್ತಿ ಯಾರು ಕೇಳುವವರೇ ಇಲ್ಲ. ಅನೇಕ ಬಾರಿ ಊರಿನ ಮುಖಂಡರು ಗ್ರಾಮ ಪಂಚಾಯಿತಿಯವರಿಗೆ ಅರ್ಜಿಯನ್ನು 3-4 ವರ್ಷದಿಂದ ಮನವಿ ಮಾಡಿದರೂ ಗ್ರಾಮ ಪಂಚಾಯಿತಿ ಪಿಡಿಒ ಅಧಿಕಾರಿ ಇದರ ಕಡೆಗೆ ಗಮನ ಹರಿಸಿಲ್ಲ. ಪ್ರತಿ ವರ್ಷ ಮಳೆಗಾಲದಲ್ಲಿ ರೈತರು ಸಾರ್ವಜನಿಕರು ಈ ರಸ್ತೆಯಲ್ಲಿ ಕೆಸರಿನಲ್ಲೇ ನಡೆದುಕೊಂಡು ಹೋಗುವ ಪರಿಸ್ಥಿತಿ. ಇಲ್ಲಿನ ಊರಿನ ರೈತರು ಹಾಲು ಹಾಕಲು ಡೈರಿಗೆ ಇದೇ ದಾರಿಯಲ್ಲಿ ಹೋಗಬೇಕು. ಬೈಕ್ಗಳು ಸ್ಕಿಡ್ ಹಾಗೆ ಡೈರಿಗೆ ಹಾಲು ಹಾಕುವಾಗ ಬಿದ್ದು ಹಾಲು ಕೆಸರು ಪಾಲು ಆಗಿದ್ದವು. ಆದರೂ ಅನೇಕ ಬಾರಿ ಈ ರಸ್ತೆ ಮಾಡಿಸಿ ಎಂದು ರೈತರು ಊರಿನ ಮುಖಂಡರು ಅರ್ಜಿಯ ಮೂಲಕ ಮನವಿ ಮಾಡಿದರೂ ಕೂಡ ಅಧ್ಯಕ್ಷರು ಉಪಾಧ್ಯಕ್ಷರಿಗೂ ಆ ವಾರ್ಡಿನ ಸದಸ್ಯರಿಗೂ ತಿಳಿಸಿದರೂ ಇದರ ಬಗ್ಗೆ ಗಮನ ಹರಿಸಿಲ್ಲ. ಇಲ್ಲಿ ಸೊಸೈಟಿಯ ಗೊಬ್ಬರ ಗೌಡನು ಇಲ್ಲೇ ಇದೆ. ಗೊಬ್ಬರ ಚೀಲವನ್ನು ಹಾಕಿಕೊಂಡು ಹೋಗುವಾಗ ಈ ಕೆಸರಿನಲ್ಲಿ ತುಂಬ ತೊಂದರೆ ಆಗುತ್ತದೆ. ಮತ್ತೆ ಊರಿನ ಪ್ರಮುಖ ಬೀದಿಗಳಲ್ಲಿ ಚರಂಡಿಗಳು ತುಂಬಿ ಮನೆಗಳ ಅಂಗಳದಲ್ಲಿ ನೀರು ಬರುತ್ತದೆ. ಚರಂಡಿ ದುರಸ್ತಿ ನೋಡಲಾರದೆ ಗ್ರಾಮ ಪತ್ರಕರ್ತರಾದ ಮಂಜುನಾಥ್ ಅವರು ಪಿಡಿಒ ಅಧ್ಯಕ್ಷ ಉಪಾಧ್ಯಕ್ಷರು ಕರೆಸಿ ಚರಂಡಿಗಳನ್ನು ತೋರಿಸಿ ಆದಷ್ಟು ಬೇಗ ಚರಂಡಿಗಳನ್ನು ಸ್ವಚ್ಛಗೊಳಿಸಿ ಎಂದು ಮನವಿ ಮಾಡಿದರು. ಇಲ್ಲಿಯವರೆಗೂ ಯಾವುದೇ ಕೆಲಸ ಮಾಡಿಲ್ಲ. ಹೀಗಾದರೆ ಊರಿನ ಅಭಿವೃದ್ಧಿಗಳು ಹೇಗೆ ಆಗುತ್ತದೆ? ಅದಕ್ಕೆ ಉತ್ತಂಗಿಯ ಗ್ರಾಮದ ಸಮಸ್ಯೆಯನ್ನು ತಾಲೂಕ್ ಪಂಚಾಯತ್ ಅಧಿಕಾರಿಗಳು ಇದರ ಬಗ್ಗೆ ಗಮನ ಹರಿಸಬೇಕೆಂದು ಊರಿನ ಸಾರ್ವಜನಿಕರು ಹಾಗೂ ರೈತರು ಪತ್ರಕರ್ತರ ಗಮನಕ್ಕೆ ತಂದರು. ಆದಷ್ಟು ಬೇಗ ಆ ರಸ್ತೆ ಚರಂಡಿಗಳು ಕೆಲಸವನ್ನು ಮಾಡಬೇಕೆಂದು ಊರಿನ ಸಾರ್ವಜನಿಕರು ರೈತರು ಮನವಿ ಮಾಡಿದರು. ವರದಿಗಾರರು ಮಂಜುನಾಥ್ ಕೆ, ಉತ್ತಂಗಿ. ಅಧ್ಯಕ್ಷರೇ, ಒಂದು ಸ್ವಲ್ಪ ಇಲ್ಲಿ ಕಡೆಗೆ ಒಟ್ಟು ಗಮನ ಹರಿಸ್ರಿ. ದಾರಿದು ಇಲ್ಲಿ ಡೇರಿಗೆ ಹಾಲು ಏರ್ದು, ಸೈಕಲ್ ಮೋಟ್ರ, ಗೊಬ್ಬರ ಒಯ್ಯೋದು ಎಲ್ಲ ಇದ್ರಿಗೆ ಹೆಂಗೆ ಅಡ್ಡಾಡೋದು ಒಂದು ಸ್ವಲ್ಪ ಯೋಚನೆ ಮಾಡಿರಿ. ನೋಡ್ರಿ ಇಲ್ಲಿ ಒಟ್ಟು ಇಲ್ಲಿ ಒಂದು ಸ್ವಲ್ಪ ನೀವು ಒಂದು ಸ್ವಲ್ಪ ಈ ಕಡೆಗೆ ಒಂದು ಸ್ವಲ್ಪ ಗಮನ ಹರಿಸ್ರಿ. ನೀವು ನೋಡಿ ಇಲ್ಲಿ ಹೆಂಗೈತೆ ನೋಡ್ರಿ. ಇದು ಅಡ್ಡಾಡಕ್ಕೆ ಬರಂಗಿಲ್ಲ, ಹಂಗೆ ಜಿ ಬಿ ಅಂತೈತಿ. ಇದನ್ನೊಂದು ಸ್ವಲ್ಪ ನೀವು ಒಂದು ಸ್ವಲ್ಪ ಇದನ್ನು ಗಮನಕ್ಕೆ ತರ್ಬೇಕು ನೋಡ್ರಿ. ನೋಡಿ ದಿನ ಮುಂಜಾನೆ ಹಾಲು ತಗೊಂಡು ಬರೋರು ಹೋಗೋರು ಏಸ ಮಂದಿ ಇಲ್ಲೆಲ್ಲ ಜಾರಿಕೊಂಡ್ ಒತ್ಕೊಂಡ್ ಬಿದ್ದಾರ. ಇಲ್ಲೆಲ್ಲ ಬಿದ್ದಾರ. ಸೈಕಲ್ ಮೋಟ್ರ್ಗಳು ಅಡ್ಡಾಡಿ ಇಲ್ಲಿ ಎರಡು ಇಲ್ಲಿ ಟ್ಯಾಕ್ಟ್ರಿ ಗೊಬ್ಬರದ ಚೀಲ ತಗೊಂಡು ಹೋಗಿ ಬಂದಾರ. ಎಸಕ ನಮ್ಮ ಮಂದಿ ಎಲ್ಲ ನೋಡಿ ಇಲ್ಲಿ ಇದಾಗಿಬಿಟ್ರ ಸಮಸ್ಯೆ. ಸೈಕಲ್ ಮೋಟ್ರದಾಗ ಜಾರಿಕೊಂಡ್ ಬಿದ್ದಾರ. ಇನ್ನೊಂದು ಸ್ವಲ್ಪ ಏನೋ ವ್ಯವಸ್ಥೆ ಮಾಡಿ ನೋಡ್ರಿ ಇದನ್ನು.